ನಮ್ಮ ಅಂತಸ್ತೇನು, ಗೌರವ ಏನು? ರಾವ್ ಬಹದ್ದೂರ್ ಗಜೇಂದ್ರ ಭೂಪತಿ ಅಂತಂದ್ರೆ ಇಡೀ ಕರ್ನಾಟಕದಲ್ಲೇ ಬಿಗ್ ನೇಮ್. ನಮ್ಮ ತಾತ ಮುತ್ತಾತಂದ್ರೆಲ್ಲ ದೊಡ್ಡ ಹೆಸರು ಮಾಡಿದ್ದವರು. ಅಂಥವ್ರ ವಂಶದಲ್ಲಿ ಹುಟ್ಟಿ ಯಾವುದೋ ದರಿದ್ರ ಆಸ್ಪತ್ರೆ ಒಳಗೆ ಕಾಲು ಮುರ್ಕೊಂಡು ಬಿದ್ದಿದೆಯಾ ಅಂತ 4 ಜನಕ್ಕೆ ಗೊತ್ತಾದ್ರೆ ವಾಟ್ ಡು ಯು ಥಿಂಕ್ ಆಫ್ ಅಸ್? ನಮ್ಮ ಸ್ಟೇಟಸ್ ಏನು, ಸ್ಟ್ಯಾಂಡರ್ಡ್ ಏನು? ಆಸ್ಪತ್ರೆ ಯಾವ್ದಾದ್ರೇನು ಅಪ್ಪಾಜಿ, ಔಷಧಿ ಎಲ್ಲ ಒಂದೇ ತಾನೆ. ಶಟ್ ಅಪ್, ಡೋಂಟ್ ಟಾಕ್ ನಾನ್ಸೆನ್ಸ್ ಐ ಸೈ. ಇವತ್ತು ಬೆಳಿಗ್ಗೆ ನಾನು ಕ್ಯಾಲಿಫೋರ್ನಿಯಾ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅಲ್ಲಿ ಪುಡಿ ಪುಡಿ ಆಗಿರೋ ಮೂಳೆ ಸಹ 1 ವಾರದಲ್ಲಿ ಮೊದಲಾಗುವಂತ ಲೇಟೆಸ್ಟ್ ಮೆಡಿಸಿನ್ಗಳಿದೆ. ಅದು ಏರ್ಲಿಫ್ಟ್ ಆಗಿ ಬಾಂಬೆಗೆ ಬರ್ತಾ ಇದೆ. ನಮ್ಮ ಮ್ಯಾನೇಜರ್ ಅದನ್ನ ಕಲೆಕ್ಟ್ ಮಾಡಿ ಕಳಿಸ್ತಾನೆ. ನೀನು 1 ವಾರದಲ್ಲಿ ಮೊದಲಾಗ್ತೀಯ ಅಲ್ಲ ಡಿಯರ್? ಹೌದು ರಾಜು ಡಿಯರ್, ನಿಮ್ ಡ್ಯಾಡಿ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ ಗೊತ್ತಾ? ಎಲ್ಲ ನಿನಗೋಸ್ಕರನೇ. ನೋಡು, ಚಿಕ್ಕಮಂಗ್ಳೂರು ಕಾಫಿ ಪ್ಲಾಂಟ್ರು ಅಮೆರಿಕದಲ್ಲಿದ್ದಾರೆ. ಅವರು ತಮ್ಮ ಮಗಳನ್ನ ನಿನಗೇ ಕೊಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಅವ್ರು ಬರ್ತಿದ್ದಾರೆ. ಆ ಹುಡುಗಿನ ನಿನ್ ಜೊತೆ ಮದುವೆ ಮಾಡ್ಬಿಟ್ರೆ ಅಲ್ಲಿಗೆ ನಮ್ಮ ಮನಸ್ಸಿಗೆ ಸಮಾಧಾನ. ನಮಗೂ ಇಲ್ಲಿ ಇದ್ದು ಇದ್ದು ಬೋರ್ ಆಗಿ ಹೋಗ್ಬಿಟ್ಟಿದೆ. ಫಾರಿನ್ಗೆ ಯಾವಾಗ ವಾಪಸ್ ಹೋಗ್ತೀವೋ ಅಂತ ಅನಿಸ್ತಾ ಇದೆ. ಡೋಂಟ್ ವರಿ ಡಾರ್ಲಿಂಗ್, ಇವನ ಮದುವೆ ಒಂದು ಮುಗಿದು ಹೋದ್ರೆ ಅಲ್ಲಿಗೆ ನಮ್ಮ ಡ್ಯೂಟಿ ಮುಗಿದ ಹಾಗೆ. ಆಮೇಲೆ ವಿ ವಿಲ್ ಪುಷ್ ಬ್ಯಾಕ್ ಟು ಕ್ಯಾಲಿಫೋರ್ನಿಯಾ. ಅಂದ ಹಾಗೆ ಇವತ್ತು ರೇಸ್ನಲ್ಲಿ ನಮ್ಮ ಕುದುರೆಗಳು ಓಡ್ತಾ ಇದೆ, ಅಲ್ಲಿಗೆ ಹೋಗೋಣವಾ? ನರ್ಸಸ್, ನಾವು ಬರೋದು ಲೇಟ್ ಆಗುತ್ತೆ. ಇವನಿಗೆ ಟೈಮ್ ಟು ಟೈಮ್ ಔಷಧಿ ಕೊಟ್ಟು ಸರಿಯಾಗಿ ನೋಡ್ಕೊಳ್ಳಿ. ಓಕೆ ಸರ್. ರಾಜು, ಸೀ ಇನ್ ದಿ ಮಾರ್ನಿಂಗ್. ಕಮ್ ಆನ್ ಡಾರ್ಲಿಂಗ್. ನಡಿ ಬಾರೆ ಒಳಗೆ. ಮೈ ಡಿಯರ್ ಡಾರ್ಲಿಂಗ್, ವೇರ್ ಯು ಆರ್ ಗೋಯಿಂಗ್? ಮತ್ ನಾವ್ ಅಲ್ಲಿಗೆ ಹೋದ್ರೆ ಅದೇ ಹೋಟ್ಲಲ್ಲಿ ಲೋಟ ತೊಳಿಬೇಕಾಗತ್ತೆ. ಡ್ಯಾಡಿ, ರಕ್ತ ಸಂಬಂಧ ಮರ್ತ್ಬಿಟ್ಟು ಅವ್ರ ಮಗನ್ ಬೇರೆ ಸಂಬಂಧ ನೋಡ್ತಾ ಇರುವಾಗ ಈ ಅವಮಾನಕ್ಕಿಂತ ಲೋಟ ತೊಳೆಯೋದೇ ಎಷ್ಟು ವಾಸಿ. ಸೇಮ್ ಜಸ್ಟ್ ಲೈಕ್ ಯುವರ್ ಮಾಮಿ. ಮೈ ಡಿಯರ್ ಡಾಟರ್, ಬುದ್ಧಿ ಬೆಳೆಸೋ ಟೈಮ್ ನಲ್ಲಿ ದದ್ದಿ ಆಗ್ತಾ ಇದೆಯಾ? ಮೈ ಡಿಯರ್ ಡಾರ್ಲಿಂಗ್, ನಿಮ್ ಅಣ್ಣನಿಗೆ ಮಸ್ಕ ಹೊಡೆದು ನಿಮ್ ಅತ್ತಿಗೆಗೆ ಬುಟ್ಟಿಗೆ ಹಾಕೊಂಡು ಇಲ್ಲೇ ಸೆಟ್ರೈಟ್ ಆಗ್ಬೇಕು ಅಂತ ತಾನೆ ಇದ್ದು ಹೋಟ್ಲು ಮಾರ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಹೌದು, ಊರಲ್ಲೆಲ್ಲ ರಾಜನಿಗೆ ನನ್ನ ಮಗನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದ್ವಿ. ಅವ್ರಿಗೆ ಮುಖ ತೋರ್ಸೋದ್ ಹೆಂಗೆ? ಅವ್ರಿಗೆ ಮುಖ ತೋರ್ಸೋಕ್ಕಿಂತ ನೇಣು ಹಾಕೊಂಡು ಸಾಯೋದೇ. ನೇಣು ಹಾಕೊಂಡ್ರೆ ಏನ್ ಬರುತ್ತ್ರಿ ಲಾಭ? ಅವರು ಸಲೀಸಾಗಿ ಸಿತಾರನ್ ಕಳಿಸ್ತಾರೆ, ರಾಜನ್ನ ಅವ್ರ ಬುಟ್ಟಿಗೆ ಹಾಕೊಂತಾರೆ. ಅವ್ರು ಹೆಂಗೆ ಬುಟ್ಟಿಗೆ ಹಾಕೋತಾರೆ? ಅಲ್ಲ ಕಣಪ್ಪಯ್ಯ, ನಾವ್ ಹಳ್ಳಿಯವ್ರಿಂಗಿದ್ರೆ ರಾಜ ನಮ್ಮನೇಲಿ ಮುಸ್ತೋಡ್ತಾನೆ. ಅವ್ರು ನೋಡು ಟಸ್ಸು ಬುಸ್ಸು ಅಂತ ಚೂಟ್ ಕಿಟ್ ಹಾಕೊಂಡು ಹೆಂಗಿದ್ದಾರೆ. ನಿಮ್ಮಂಗೆ ಈ ಜುಟ್ಟ ಐತಲ್ಲ, ಜುಟ್ಟು ಈ ಚುಟ್ಟ ಸೇತ್ಕೊಂಡಿದ್ರೆ ಯಾರು ನಮ್ಮನ್ನ ಮೂಸ್ ನೋಡಕ್ಕಿಲ್ಲ. ಯಾಕೆ ಮೂಸ್ ನೋಡಂಗಿಲ್ಲ? ಅವ್ರಂಗ್ ನಾವು ಚಿಟಿಕೆ ಹಾಕೋದ್ರೊಳಗೆ ಸೂಟು ಬೂಟು ಹಾಕೊಂಡು ಹೋಗಿಲ್ಲ. ನನ್ನ ಹೆಸರು ಶಂಭುಲಿಂಗನೇ ಅಲ್ಲ. ನಡ್ರಿ ನಡ್ರಿ. ಮೆತ್ತಿಗೆ ಕಣೆ ಬಿದ್ದೀಯಾ? ಓ ಯಾ ಓ ಯು ಆರ್ ಚಂಬುಲಿಂಗ. ಬರೀ ಬಟ್ಟೆ ಹಾಕೊಂಡ್ರೆ ಆಗ್ಲಿಲ್ಲ, ನಂತರ ಬುದ್ಧಿ ಇರಬೇಕು. ನಿನಗೆ ಅದೇ ಇಲ್ಲ. ನನಗೆ ಹಾಕಿಲ್ಲ, ನಿನಗೆ ಇಲ್ಲ. ಯು ಫೂಲ್, ಯು ಡಾಗ್, ಯು ಕ್ಯಾಟ್. ಅಮ್ಮೋ, ಯಾವತ್ತೇ ಗೊತ್ತು ರೀ ಈ ತರ ಆಗುತ್ತೆ ಅಂತ. ಎಷ್ಟೋ ಸಾರಿ ಹೇಳ್ದೆ, ಇರೋದೊಬ್ಳೇ ಮಗಳು, ಮದ್ವೆ ಮಾಡಿ ಕಳ್ಸೋಣ, ಕಾಲೇಜಿಗೆ ಕಳಿಸ್ಬೇಡಿ, ಅದು ಗಂಡು ಹುಡುಗರು ಓದ್ತಾ ಇರೋ ಕಡೆ ಅಂತ. ಕೇಳಿದ್ರ? ಎಲ್ ಕೇಳ್ತೀರ? ನನ್ ಮಾತುಗೊಂದ್ ಮಾತಾಡಿ ಲಾಪಾಯನ್ ಹಾಕಿ ನನ್ ಬಾಯಿ ಮುಚ್ಚಿಸಿದ್ರಿ. ಈಗೇನ್ರಿ ಮಾಡೋದು? ಅಂತದ್ದೇನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯ? ಇನ್ನೇನಾಗ್ಬೇಕು ರೀ? 10 ಜನಕ್ಕೆ ವಿಷಯ ತಿಳಿದ್ಮೇಲೆ ನಾವು ಬದುಕಿರೋದಕ್ಕೆ ಇನ್ನೇನು ಉಳಿದಿದೆ? ಅವಳು ಕತ್ತಕ್ ತಾಲಿ ಬೀಳಲ್ಲ ರೀ. ನಾವು 3 ಜನನು ಕುತ್ತಿಗೆ ಹಗ್ಗ ಹಾಕೊಂಡು ತೂಗಾಡೋದೊಂದೇ ದಾರಿ. ಅಮ್ಮ, ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ಏನ್ರಪ್ಪ, ನಾವು ಬದುಕಿದೀವ ಸತ್ತಿದೀವ ಅಂತ ನೋಡಕ್ ಬಂದ್ರ? ಹಣವಂದ್ರ ಹಣೆ ಬರಹನೇ ಇಷ್ಟು. ನಮ್ ಪಾಡಿಗೆ ನಾವಿದ್ವಿ. ಅವಳ ಮನಸ್ಸನ್ ಕೆಡಿಸಿ ಈಗ ಅವಳು ಕೆರೆನೋ ಬಾವಿನೋ ನೋಡ್ಕೋ ಹಾಗೆ ಮಾಡಿದ್ರಿ. ನೋಡಿ, ನಿಮಗ್ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ. ನಮ್ ರಾಜ ಖಂಡಿತ ಅಂತವನಲ್ಲ. ನೋಡಿ, ಅವನ ಆಸ್ತಿವಂತೇನೋ ನಿಜ, ಆದ್ರೆ ಆ ಆಸ್ತಿಗಿಂತ ಅವನ ಮನಸ್ಸು 10 ಪಟ್ಟು ಜಾಸ್ತಿ. ನಿಜವಾಗ್ಲೂ ಹೇಳ್ತಿದೀವಿ, ಏನ್ ನಡೆದಿದೆ ಅಂತ ನಮಗೂ ಸರಿಯಾಗುತ್ತಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ. ನಮ್ ಪ್ರಾಣ ಪಣ ಇಟ್ಟಾದ್ರೂ ನಾವ್ ಈ ಮದ್ವೆನ ಮಾಡೇ ಮಾಡ್ತೀವಿ.
ಅಷ್ಟು ಮಾಡಿ ಪುಣ್ಯ ಕಟ್ಕೊಡಿಯಪ್ಪ. ಇವ್ರು ಗೋಲ್ಡ್ ನೋಡೋಕಾಗಲ್ಲ. ಹಲೋ, ಯಾರಂತೆ? ಸರಿ, ಬರ್ತೀನಿ. ಗಣೇಶ ಮುಖೇಶ, ನೀವೇನ್ರು? ರಾಜ ಬನ್ರೋ. ರಾಜ, ನೀ ನಮ್ಮನ್ನ ಜ್ಞಾಪಕ ಇಟ್ಕೊಂಡಿದ್ದಲ್ಲ, ಅಷ್ಟೇ ಸಾಕೋಣ ನಮ್ಗೆ. ನೋಡಿ ಇದೇ ಬೇಡ ಅನ್ನೋದು. ಹಗಲು ರಾತ್ರಿ ನಿಮ್ದೇ ಯೋಚನೆ ಗೊತ್ತಾ ನನ್ಗೆ? ನೀನ್ ಆಸ್ಪತ್ರೆ ಇಲ್ಲಿಗೆ ಬಂದ್ಮೇಲೆ ನಿನ್ ವಿಷಯ ಏನು ಅನ್ನೋದೇ ಗೊತ್ತಾಗಿಲ್ಲ ಕಣೋ. ಏನ್ ಮಾಡೋದು ಹೇಳ್ರು? ನನ್ ಕಾಲ್ ಮುರಿದಿದ್ದೆ ಒಂದ್ ನೆವ ಆಗ್ಬಿಟ್ಟು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ರತಿ ಆಗಿದ್ದಾಳ್ರು. ರಾಜ, ನೀನು ಅವಳಿಗೋಸ್ಕರ ರಸ್ತೆಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದೆ. ಆದ್ರೆ ಅವಳು ಮನೇಲಿ ನಿನ್ನ ನೆನಪಲ್ಲೇ ಅನ್ನ ನಿದ್ರೆ ಬಿಟ್ಟು ಹಗಲು ರಾತ್ರಿ ಕೊರಗ್ತಾ ಇದ್ದಾಳೆ ಕಣೋ. ನನ್ ಪರಿಸ್ಥಿತಿನೂ ಅದೇ ಕಣ್ರು. ನಾನ್ ರತಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಮ್ಮ ಅಪ್ಪ ಅಮ್ಮ ಅದ್ಯಾರೋ ಚಿಕ್ಕಮಂಗ್ಳೂರ್ ಕಾಫಿ ಪ್ಲಾಂಟರ್ ಮಗಳ ಜೊತೆ ನನ್ ಮದುವೆ ಏರ್ಪಾಡು ಮಾಡ್ತಿದ್ದಾರೆ. ಹಾಗೇನಾದ್ರೂ ಆದ್ರೆ ರತಿ ಬದುಕೋದಿಲ್ಲ ಕಣೋ. ಅವಳು ನಿನ್ ಮೇಲೆ ಜೀವ ಇಟ್ಕೊಂಡಿದ್ದಾಳೆ. ನನಗೂ ಅಷ್ಟೇ ಕಣ್ರು. ರತಿನ ಒಂದ್ಸರಿ ಭೇಟಿ ಆಗ್ಬೇಕು, ಅವಳ ಜೊತೆ ಮಾತಾಡ್ಬೇಕು ಅಂತ ಬಹಳ ಆಸೆ ಆಗ್ತಾ ಇದೆ. ಒಂದ್ ಕೆಲಸ ಮಾಡಿ, ನನ್ ಕಾಲ್ ವಾಸಿ ಆದ ಕೂಡಲೇ ಆಂಜನೇಯ ಸ್ವಾಮಿ ಮಹಾಭಿಷೇಕ ಮಾಡಿಸ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಹರಕೆ ಹೊತ್ಕೊಂಡಿದ್ದಾರೆ. ನಾಳೆ ನಾನೊಬ್ನೇ ದೇವಸ್ಥಾನಕ್ಕೆ ಬರ್ತೀನಿ. ನೀವು ರತಿನಲ್ಲಿ ಕರ್ಕೊಂಬನ್ನಿ, ನಾನು ಅವಳ ಜೊತೆ ಮಾತಾಡ್ತೀನಿ. ಓಕೆ. ರಾಜ, 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 ನಾ ಮಾಡಿದ್ದಲ್ಲ ತಪ್ಪು ಅಂತ ನನ್ ದೂರ ಮಾಡ್ಬೇಡ ರಾಜ. ಕಾಲೇಜಲ್ಲಿ ನನ್ ಹಿಂದೆ ಬಿದ್ದಾಗ ನೀನು ಎಲ್ಲ ಹುಡುಗರಾಗೆ ಅನ್ಕೊಂಡೆ. ಉಪವಾಸ ಅಂದ್ಕೋದಾಗ ಅದು ನಾಟಕ ಅನ್ಕೊಂಡೆ. ನೀನಿಲ್ದೆ ನಾ ಬದುಕಿರಲ್ಲ ರಾಜ, ನಾ ಬದುಕಿರಲ್ಲ. ಹುಚ್ಚಿ ನೀನಿಲ್ಲ ನಾನ್ ಬದುಕ್ತೀನಿ ಅಂತ ತಿಳ್ಕೊಂಡಿದ್ದೇನು? ಖಂಡಿತ ಇಲ್ಲ. ನಾನೀಗ ಪಂಚದಲ್ಲಿ ಸಿಕ್ಕ ಗಿಳಿತರಾಗಿದ್ದೀನಿ. ನನ್ನ ಸೋದರ ಮಾವ ಸೋದರತ್ತೆ ಅವ್ರ ಮಗಳನ್ನ ನಾನ್ ಮದುವೆ ಆದ್ರೆ ನನ್ನ ಆಸ್ತಿ ಎಲ್ಲ ಅವ್ರಿಗೆ ಸೇರುತ್ತೆ ಅಂತ ಹೇಳಿ ನನ್ನನ್ನು ಮನೆಯಿಂದ ಹೊರಗೆ ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ. ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ರಾಜ, ನನ್ಗೆ ಯಾಕೋ ಭಯವಾಗ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ, ನಾನು ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗೆ ಬರ್ತೀನಿ. ಈ ದೇವ್ರ ದಯದಿಂದ ನಾವಿಬ್ರು ಖಂಡಿತ ಒಂದಾಗ್ತೀವಿ. ಗಣೇಶ, ನೀವಿಬ್ರು ರತಿನ ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನನಗೇನು ಲೇಟ್ ಆಯ್ತು, ನಾನು ಬರ್ತೀನಿ. ಸಿತಾರಾ, ಸೀತಾರಾ, ಸಿತಾರಾ, ಸೀತಾರಾ. ಅಯ್ಯೋ, ಏನು ಏನ್ ಮಾಡ್ತಿದೀಯ? ಏನ್ ಮಾಡ್ಲಿ ಯೋಚನೆ ಮಾಡ್ದೆ, ಬೇಜಾರಾಯ್ತು. ಅದಕ್ಕೆ ಧಾರಾವಾಹಿ ಕಾದಂಬರಿ ಓದ್ತಾ ಇದ್ದೀನಿ. ನೀನ್ ಕಾದಂಬರಿ ಓದ್ತಾ ಇದ್ರೆ ಅವ್ರು ಕೋಸಂಬರಿ ತಿಂತಿರ್ತಾರೇನೆ. ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಇನ್ ಮೀನ್ ಟೈಮ್ ಚಂಬುಲಿಂಗ ಇದಾನಲ್ಲ, ಅವನಿಗಿರೋ ಅಗ್ಲಿ ಮಗಳಿಗೆ ಪೇಂಟ್ ಗೇಂಟ್ ಮಾಡಿ ಮದ್ವೆ ಮಾಡೋಕೆ ಏರ್ಪಾಡು ಮಾಡ್ತಾನೆ. ಆಮೇಲೆ ನಾನು ನೀನು ಇವಳು ಎಲ್ಲ ಕೇರ್ ಆಫ್ ಫುಟ್ಪಾತ್. ಅದಕ್ ನಾನೇನ್ ಮಾಡ್ಲಿ? 2 ಪ್ಲೇಟ್ ತಟ್ಟೆ ಇಡ್ಲಿ ತಿನ್ನು. ಓ, ನಿಮ್ ಭಾವನ್ ಹೋಗಿ ಲವ್ ಮಾಡೆ. ಲವ್ವಾ? ಹೇಗ್ ಮಾಡೋದು? ಅಷ್ಟು ಗೊತ್ತಾಗಿಲ್ವಾ? ನಮ್ಮೂರ್ ಟೆನ್ ಸಿನಿಮಾ ನೋಡಿಲ್ವಾ? ಅದ್ರಾಗೆ ಹೀರೋ ಒಬ್ನು ರೂಮಲ್ಲಿ ಕುಂತಿರ್ತಾನೆ. ಹೀರೋಯಿನ್ ಮೆತ್ತಗೆ ಬಾಗಿಲು ತೆಕ್ಕೊಂಡು ನಿಧಾನಕ್ಕೆ ಹಿಂದ್ಗಡೆ ಬಂದು ಹೀರೋನ ಗಟ್ಟಿಯಾಗಿ ತಬ್ಬಿಡ್ಕೊಂಡು ವಿರೋಧಿ ಮಾಡಕ್ ಶುರು ಮಾಡ್ತಾಳೆ. ಹಲೋ, ಓ ರಾಜಾರಾಯರು, ಯಾವ ಬಂದ್ರೆ ನ್ಯೂಯಾರ್ಕ್ ಇಂದ? ಜರ್ನಿ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಸರಿ, ನೀವು ಮಾತ್ರ ಬಂದ್ರು ಮಗಳನ್ನ ಕರ್ಕೊಂಡು ಬಂದ್ರು? ಕರ್ಕೊಂಡು ಬಂದಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ಅಂದಾಗೆ ರಾಜುಗೇನ ಮೈಲ್ ಹುಷಾರಿರಲಿಲ್ಲ ಅಂದ್ರು, ಹೇಗಿದ್ದಾನೆ? ಗಾಬರಿ ಆಗುವಂಥದ್ದು ಏನಿಲ್ಲ, ತುಂಬಾ ಚೆನ್ನಾಗಿದ್ದಾನೆ. ಮನೆಗೆ ಬಂದಿದ್ದಾನೆ. ನೋಡಿ,
ಅದು ಮುಹೂರ್ತ ನಾಡಿದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಿಶ್ಚಯ ಯಾಕೆ ಇಟ್ಕೊಂಡ್ಬಿಡ್ಬಾರ್ದು? ದಯವಿಟ್ಟು ನೀವು ಬಂದ್ಬಿಡಿ. ಫೈನ್, ಓಕೆ, ಎವ್ರಿಥಿಂಗ್ ಇಸ್ ಫೈನ್. ಬಂದ್ಬಿಟ್ರೆ ನಮ್ ಕತೆ ಏನ್ರಿ? ಹೊರದೇಶದಲ್ಲಿದ್ರು ನಾವು ಸಂಪ್ರದಾಯ ಬಿಡಕ್ಕಾಗಲ್ಲ ನೋಡಿ, ಎಲ್ಲ ಮಾಡ್ಲೇಬೇಕಾಗತ್ತೆ. ಅಂತೂ ರಾಜಾರಾಯರು ದೊಡ್ಡ ಮನ್ಸು ಮಾಡಿ ಬಂದ್ಬಿಟ್ರು. ಮನಸ್ಸು ಮಾಡೋದೇನ್ ಬಂತು? ನಾವು ಒಪ್ಕೊಂಡ್ರೆ ಸಾಕೆ. ರಾಜ ಒಂದ್ಸರಿ ನೋಡಿ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವೇ? ಏನು ರಾಜಾರಾಯರೇ, ಏನು ಹೇಳ್ತಾ ಇದ್ದೀರಾ? ನನ್ನ ಮಗ ರಾಜ ನಾನು ಹಾಕಿದ ಗೆರೆ ದಾಟೋದುಂಟ? ಬನ್ರಿ. ಆಹಾ, ಮಹಾ ಮನ್ಮತ್ ರಾಜ ಇವನು. ನನ್ ಚಿಂದಂತ ಮಗಳನ್ನ ಇವನ್ಗ ಕೊಡ್ತೀನಿ. ಇಲ್ಲ, ನನ್ ಮಗಳನ್ನ ಅವನ್ಗ ಕೊಡ್ತೀನಿ. ಇಬ್ರ ಜಗಳದಲ್ಲಿ ಮೂರ್ನೋನಿ ಲಾಭ ಅಂತ ನಮ್ ಇಬ್ರ ಜಗಳದಲ್ಲಿ ಇನ್ಯಾವನೋ ಬಂದು ಹಾಕಿದ್ನಲ್ಲೋ ನಾಮ. ಹಾಗಾದ್ರೆ ಮುಂದೇನ್ ಗತಿ? ಇವನು ಚೆಂಬಿಡ್ಕೊಳ್ಳಿ, ನಾನು ತಟ್ಟೆ ಹಿಡ್ಕೋತೀನಿ. ಇಬ್ರು ಬೆಗ್ಗಿಂಗ್ ಹೋಗೋಣ. ದಟ್ ಮೀನ್ ಭಿಕ್ಷೆ ಎತ್ತೋಣ. ರಾಜ, ನೀ ಬರ್ತೀಯಲ್ವ ಅಂತ ನಂಗೆ ತುಂಬಾ ಭಯವಾಗಿತ್ತು. ನೀನ್ ಬಿಟ್ಟು ನಾನು ಇರ್ತೀನ ರತಿ? ನನ್ನ ದೇಹ ಅಲ್ಲಿದ್ರು ನನ್ನ ಮನ್ಸೆಲ್ಲ ನಿನ್ನ ಹತ್ರನೇ ಇರುತ್ತೆ. ನಿನಗೆ ಮದುವೆ ನಿಶ್ಚಯ ಆಗಿದೆಯಂತೆ? ನನಗಿಷ್ಟ ಇಲ್ಲದಿದ್ರು ನಮ್ಮಪ್ಪ ಬಲವಂತ ನಿಶ್ಚಿತಾರ್ಥ ಮಾಡಿದ್ರು. ಮನೆಯಿಂದ ತಪ್ಸ್ಕೊಂಡ್ ಬರೋಕ್ಕೂ ತುಂಬಾ ಕಷ್ಟ ಆಯ್ತು. ಇನ್ನು ನಾ ಆ ಮನೆಗೆ ಹೋಗಲ್ಲ. ಹೋಗ್ತಿದ್ರೆ ನಿಮ್ ತಂದೆ ತಾಯಿ ಸುಮ್ನೆ ಇರ್ತಾರ? ನಿಮ್ಗೋಸ್ಕರ ಹುಡ್ಕಲ್ಲ? ಹುಡ್ಕೋದೊಂದೇ ಏನು, ನಾನು ಎಲ್ಲಿದ್ರು ನನ್ನನ್ನು ಪತ್ತೆ ಮಾಡಿ ಎಳ್ಕೊಂಡೋಗಿ ಮದುವೆ ಮಾಡೇ ಮಾಡ್ತಾರೆ. ಅದಕ್ಕೆ ನಾನೊಂದು ನಿರ್ಣಯಕ್ಕೆ ಬಂದಿದ್ದೀನಿ. ಏನದು? ಈ ಮನೆಯಿಂದನೇ ಅಲ್ಲ, ಈ ಲೋಕದಿಂದಲೇ ದೂರ ಹೊರಟು ಹೋಗೋಣ ಅಂತ. ರಾಜ, ಈ ಅಂತಸ್ತು ಆಸ್ತಿ ನಮ್ಮನ್ನು ಈ ಜನ್ಮದಲ್ಲಿ ದೂರ ಮಾಡಿದ್ರು ನಾವು ಮುಂದಿನ ಜನ್ಮದಲ್ಲಾದ್ರೂ ಒಂದಾಗೋಣ. ಹಾಗೆ ಆಗ್ಲಿ ರಾಜ. ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕೋಣ, ಸತ್ರೆ ಇಬ್ರು ಒಟ್ಟಿಗೆ ಸಾಯೋಣ. ಏನ್ ಮಾತಾಡ್ತಾ ಇದೀರಾ? ಇನ್ನೇನ್ ಮಾಡೋದು? ನಮ್ಮ ತಂದೆ ಕೈಯಿಂದ ತಪ್ಸ್ಕೋಬೇಕು ಅಂತಿದ್ರೆ ನಮ್ಗೆ ಉಳಿದಿರೋದು ಅದೊಂದೇ ಮಾರ್ಗ. ನಿಮ್ ಹಾಗೆ ಪ್ರೇಮಿಗಳೆಲ್ಲ ಸಾಯೋ ದಾರಿನ ಹಿಡಿದ್ರೆ ಈ ಲೋಕದಲ್ಲಿ ಬದುಕ್ತೋರಿಗಿಂತ ಸತ್ತೋರ ಸಮಾಧಿಗಳೇ ತುಂಬಿ ಹೋಗ್ತಾ ಇತ್ತು ಕಣೋ. ಇದೇ ನಿಮ್ ಕಡೆ ನಿರ್ಧಾರನಾ? ಹೌದು. ಹೇಗಿದ್ರು ಸಾಯ್ಬೇಕು ಅಂತ ಇದ್ದೀರಾ? ನಡೀರಿ. ಲೇ ರಾಜ, ಸಾಯ್ಬೇಕು ಅಂತ ಇದ್ರಲ್ಲ, ಇಲ್ಲಿಂದ ಬಿದ್ದು ಸಾಯ್ರೋ. ಸಾಯೋದೇ ಎಲ್ಲದಕ್ಕೂ ಕೊನೆ ಅಂತ ತಿಳ್ಕೊಂಡಿದ್ರೆ ಎಷ್ಟೋ ಜನ ಸಾಯ್ತಾ ಇದ್ರು. ಆದ್ರೆ ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ ಬದುಕೋದೇ ಬುದ್ಧಿವಂತರ ಲಕ್ಷಣ. ನಾನು ಏನ್ ಮಾಡು ಅಂತೀರೋ? ದಿಲ್ಲಿಗೆ ಹೋಗಿರೋ ನಿಮ್ಮ ಅಪ್ಪ ಅಮ್ಮ ಊರಿಗೆ ಬರೋದಕ್ಕೆ ಹೇಗೂ 2 ದಿವಸ ಆಗುತ್ತೆ. ಅಷ್ಟಲ್ಲೇ ನೀವು ಊರ್ ಬಿಟ್ಟು ಹೋಗಿ. ನಾವೆಲ್ಲೇ ಹೋದ್ರು ಅವರಿಂದ ಖಂಡಿತ ತಪ್ಸ್ಕೊಳಕ್ಕಾಗಲ್ಲ. ಒಂದ್ ಕೆಲಸ ಮಾಡೋಣ. ನಮ್ಮ ಪ್ರೀತಿಗೆ ನಮ್ಮ ಅಪ್ಪ ಅಮ್ಮ ಅಡ್ಡಿ ಬಂದಿರೋದ್ರಿಂದ ಜೀವನದಲ್ಲಿ ಜಿಗುಪ್ಸೆಗೊಂಡ ನಾವು ಆತ್ಮಹತ್ಯೆ ಮಾಡ್ಕೊಂಡಿದೀವಿ ಅಂತ ಒಂದು ಪತ್ರ ಬರೆದ್ರೆ ಅದನ್ನ ನಂಬಿ ಆಮೇಲೆ ಕಣ್ಣೀರ್ ಹಾಕಿ ಹಾಗೆ ಮರ್ತು ಬಿಡ್ತಾರೆ. ಆ ಕಾಗದ ನೋಡಿದ ಕೂಡಲೇ ಪೊಲೀಸ್ಗೋ ಟಿವಿಗೋ ಇನ್ಫಾರ್ಮೇಶನ್ ಕಳಿಸಿ ಅವ್ರಿಗಿರೋ ಇನ್ಫ್ಲೂಯೆನ್ಸ್ ಅಲ್ಲಿ 1 ಗಂಟೆ ಒಳಗೆ ನಮ್ಮನ್ನು ಹಿಡಿಸ್ಬಿಡ್ತಾರೆ. ಆಮೇಲೆ ಅವ್ರು ನೋಡಿರೋ ಹುಡುಗಿ ಜೊತೆ ಬಲವಂತ ಮದುವೆ ಮಾಡ್ತಾರಷ್ಟೇ. ರಾಜ, ನನಗೊಂದು ಐಡಿಯಾ. ಅದನ್ನ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ಅಲ್ಲ, ಪ್ರಪಂಚದಲ್ಲಿ ಯಾರೇ ಆದ್ರೂ ನಂಬಲೇಬೇಕು. ಏನದು? ಒಂದ್ ಕೆಲಸ ಮಾಡು. ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಕಾಗದ ಬರಿ. ನೀವು ನಮ್ಮ ಪ್ರೇಮಕ್ಕೆ ಅಡ್ಡ ಬಂದಿದ್ರಿಂದ ಜೀವನದಲ್ಲಿ ಜಿಗುಪ್ಸೆಗೊಂಡು ನಾನು ನನ್ನ ಪ್ರೇಯಸಿ ನಂದಿ ಬೆಟ್ಟದ ಟಿಪ್ಪು ಡ್ರಾಪ್ಸ್ ಇಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾ ಇದೀವಿ ಅಂತ. ಅವರು ಆ ಪತ್ರನ ಓದೋಷ್ಟ್ರೊಳಗೆ ನಾವು 2 ಹೆಣಗಳನ್ನ ತಂದು ಅದನ್ನ ನಂದಿ ಬೆಟ್ಟಕ್ಕೆ ತಗೊಂಡು ಹೋಗಿ ನಿಮ್ಮ ಬಟ್ಟೆಗಳನ್ನ ಒಡವೆಗಳನ್ನ ಅದಕ್ಕೆ ಹಾಕಿ ಟಿಪ್ಪು ಡ್ರಾಪ್ಸ್ ಇಂದ ಕೆಳಗೆ ತಳ್ಬಿಡೋದು. ಆಗ ಯಾರ್ಯಾದ್ರೂ ನಂಬಲೇಬೇಕು ಅದು ನೀವೇ ಅಂತ. ಏನಂತ್ಯ? ಐಡಿಯಾ ಏನೋ ಪರವಾಗಿಲ್ಲ, ಆದ್ರೆ ಹೆಣನಾಗ ಸಂಪಾದಿಸೋದು? ಸ್ಮಶಾನಕ್ಕೆ ಹೋಗಿ ಸಮಾಧಿ ಕೆದಕಿದ್ರೆ ಸಿಗಲ್ವೇನೋ ಹೆಣ? ದಡ್ಡ, ಸ್ಮಶಾನದಲ್ಲಿ ಎಲುಬಿನ ಗೂಡು ಕೊಳತೆ ಹೆಣಗಳೇ ಸಿಗೋದು. ನಮಗ್ ಬೇಕಾಗಿರೋ ಹೆಣ ಸಿಗಬೇಕು ಅಂದ್ರೆ ಯಾವ್ದಾದ್ರು ಆಸ್ಪತ್ರೆ ಹೋಗಿ ಹಣ ಖರ್ಚು ಮಾಡಿದ್ರೆ ಸಿಗತ್ತೆ. ಹೌದು. ಏನಂತ್ಯ? ಹೋಗೋಣ ನಡೀರಿ. ಕಾನ್. ಸೀನಾಕು. ಪ್ರತಿ ಜೊತೆ ನೀನು ಇಲ್ಲೇ ಇರು. ನಾ ಒಳಗಡೆ ಹೋಗಿ ಹೇಗಾದ್ರೂ ಮಾಡಿ ಡೆಡ್ ಬಾಡಿ ಅರೇಂಜ್ ಮಾಡ್ತೀನಿ. ಯಾರ ಕಣ್ಣಿಗೂ ಕಾಣಿಸ್ಕೋಬೇಡಿ. ನಾ ಬೇಗ ಬಂದ್ಬಿಡ್ತೀವಿ. ಹುಷಾರು ಬಾರ.
ಡ್ಯೂಟಿ ಅಂದ್ರೆ ಬೇಜಾರಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಶವಗಾರ ಎಲ್ಲಿದೆ? ಯಾಕೆ? ನಮ್ಮ ಸಂಬಂಧಿಕರು ತೀರ್ಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಹೆಣ ನೋಡ್ಬೇಕಾಯ್ತು ಅದಕ್ಕೆ. ಓಹೋ, ಆ ಕಡೆ ಇದೆ, ಹೋಗಿ. ಥ್ಯಾಂಕ್ ಯು ಸರ್. ಸರ್, ಯಾರಲ್ಲಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು, ಆ ಕಡೆ ಬನ್ನಿ ಸರ್. ಏನ್ ಇಷ್ಟೊತ್ನಾಗ ಮಾತೆ? ಪ್ಲೀಸ್ ಬನ್ನಿ ಸರ್, ಮೆತ್ತಿಗೆ. ನಮ್ಗೆ 2 ಹೆಣ ಬೇಕಲ್ಲ? ನೀವೇನ್ ಮನುಷ್ಯರು ಏನ ಪಿಶಾಚ್ಗಳ್ರಿ? ನಾವು ನಿಮ್ಮಂಗೆ ಮನುಷ್ಯರೇ ಸ್ವಾಮಿ. ನೋಡಿ ಕೈ. ಒಂದ್ 25 ವಯಸ್ಸಿನ ಗಂಡ್ಸು, ಒಂದ್ 18 ವಯಸ್ಸಿನ ಹೆಂಗ್ಸು, 2 ಹೆಣ ಬೇಕಲ್ಲ? ನಾವೇನ್ ನೌಕರಿ ಮಾಡಂಗಿಲ್ಲ, ನಮ್ ಹೆಂಡ್ರ ಮಕ್ಳು ಭಯ ಮಣ್ಣು ಹೋಯ್ತಾರೆ ನೀವಿಬ್ರು ಸೇರ್ಕೊಂಡು. ರೊಕ್ಕ ಹೊಗ್ಗೋ ಇವ್ರು ರೊಕ್ಕ. 2 ಹೆಣ. ಎರಡು ಏನು 20 ಹೋಗ. 2 ಸಾಕು. ಸಾಕ? ಓಕೆ ಸ್ಯಾಂಕ್ಷನ್. ಬರ್ರ. ಯಾಕೆ ಹೆಣ್ಗಳು ಎದ್ದು ಬಿಡ್ತಾವ? ರಾಜ, ನಾವೀಗ ನಂದಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಮಿಸ್ಟರ್ ಕರುಣಾಕರನ್ ಸರ್, ಇಲ್ಲಿ ಸಾರ್ಕ್ ಸಮ್ಮೇಳನ ನಡೆದಾಗ ನಾನು ಈ ನಂದಿ ಬೆಟ್ಟದ ಬಗ್ಗೆ ಒಂದು ಡಾಕ್ಯುಮೆಂಟರಿ ತೆಗಿಬೇಕು ಅಂತ ಮನಸ್ಸಾಯಿತು. ಆದರೆ ಅದು ಈ ಕೈಗೂಡ್ತಾ ಇದೆ. ಇದು ಸಮ್ಮರ್ ರೆಸಾರ್ಟ್ ಮಾತ್ರ ಅಲ್ಲ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಕೂಡ. ನಾವು ಈ ಬ್ಯೂಟಿಫುಲ್ ಲೊಕೇಶನ್ ಅನ್ನ ಅಟ್ಮಾಸ್ಫಿಯರ್ ತೆಗೆಯೋಣ. ಓಕೆ ಸರ್. ರಾಜ, ರತಿ, ಬೇಗ ಬಟ್ಟೆ ಬದಲಾಯಿಸ್ಕೊಂಡು. ಭಾರತಿ, ಅದೇ ಟಿಪ್ಪು ಡ್ರಾಪ್.
ಅಲ್ಲಿಂದ ಕೆಳಗೆ ಬಿದ್ರೆ ಬಿದ್ದವ್ರ ಅವಶೇಷಗಳು ಕೂಡ ಸಿಕ್ಕೋಲ್ಲ. ರಾಜ, ನಿಮ್ ಬಟ್ಟೆಗಳನ್ನ ಒಡವೆಗಳನ್ನ ಹೆಣಗಳಿಗೆ ಹಾಕಾಯ್ತು. ಈಗ ನಿಮ್ ಕೈ ಬೆರಳಿ ರಕ್ತ, ತಲೆ ಕೂದಲು ಈ ಬಾಡಿಗಳ ಜೊತೆ ಟಿಪ್ಪು ಡ್ರಾಪ್ ನಿಂದ ಕೆಳಗಡೆ ಹಾಕ್ಬಿಟ್ರೆ ಈ ಬಾಡಿ ನಿಮ್ದೆ ಅಂತ ಪೊಲೀಸರು ಕನ್ಫರ್ಮ್ ಆಗ್ಬಿಡುತ್ತೆ. ಬೇಗ ಬೇಗ ಬನ್ನಿ. ಆಯ್ತು, ಬಂದ್ಬಿಟ್ವಿ. ಎಣ ಬಲುಬಾರ. ರಾಜ, ರತಿ, ನಿಮ್ಮಿಬ್ಬರನ್ನ ಕೆಳಗಡೆ ತಳ್ಳಿ ಸಾಯಿಸ್ತಾ ಇದ್ದೀವಿ. ಓಕೆ சார் மேலிருந்த 2 பேர் ஒரு பொண்ணு பையனை கீழே தள்ளிட்டாங்க சார். ಇಸ್ ಇಟ್? ರಾಜ, ಡೆಲ್ಲಿಯಿಂದ ಬಂದ್ ನಿಮ್ಮ ಅಪ್ಪ ಅಮ್ಮ ನಮ್ ಲೆಟರ್ನ ನೋಡಿ ನೀನ್ ಸತ್ತೋಗಿರ್ತೀಯ ಅಂತ ನಂಬಿಟ್ಟಿರ್ತಾರೆ. ಇನ್ನು ನೀವಿಬ್ರು ಮದುವೆ ಆಗಿ ಆರಾಮಾಗಿರ್ಬೋದು. ಅಪ್ಪ, ನಮ್ ಬ್ಯಾನ್ನ ಯಾರು ಗುರ್ತಿಡಿಯಕ್ ಸಾಧ್ಯ ಅಲ್ಲ. ಗಣೇಶ್, ಈ ಚೆಕ್ ತಗೋ. ರಾಜ, ಈ ಚೆಕ್ಕನ್ನ ಕ್ಯಾಶ್ ಮಾಡಿಸ್ಕೊಂಡು ಮದುವೆ ಬೇಕಾದ ಒಡವೆ ವಸ್ತ್ರವನ್ನು ಆದಷ್ಟು ಬೇಗ ತಂದ್ಬಿಡ್ತೀವಿ. ಹಾ ರತಿ, ರಾಜ, ನೀವಿಬ್ರು ಆ ಗುಟ್ಟದಿಂದ ಹುಷಾರಾಗಿರಿ. ನಾವು ಬೇಗ ಬಂದ್ಬಿಡ್ತೀವಿ. ನಮ್ ಬಗ್ಗೆ ನೀವು ಏನೇ ಯೋಚನೆ ಮಾಡ್ಬಿಡಿ, ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಗಣೇಶ್, ಟೈಮ್ ಆಯ್ತು. ಓಕೆ ಓಕೆ. ಏನ್ರಿ, ರತಿ ಸಿಕ್ಕಿದ್ಲೇನ್ರಿ? ಇಲ್ಲ ಕಣ, ಅವಳ ಫ್ರೆಂಡ್ಸ್ ಮನೆಗಳಿಗೆಲ್ಲ ಹೋಗಿ ಹುಡುಕ್ದೆ, ಏನು ಪ್ರಯೋಜನ ಆಗಲಿಲ್ಲ. ಹೇಗಾದ್ರೂ ಆಗ್ಲಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನಾವೇನ್ ಪಾಪ ಮಾಡಿದ್ವಿ ಅಂತ ದೇವ್ರು ನಮ್ಮನ್ನ ಹೀಗ್ ಪರೀಕ್ಷೆ ಮಾಡ್ತಿದ್ದಾರೆ. ಯೋಚನೆ ಮಾಡ್ಬೇಡ ಕಣೆ. ರತಿ, ನೀನ್ ಮನೇಲಿ ಇದ್ದಿದ್ರೆ ನಿಮ್ಮಮ್ಮ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿ ಹಾಕ್ತಿದ್ರು. ನನ್ ಜೊತೆಗೆ ಬಂದ್ ಬಹಳ ತೊಂದರೆ ಆಯ್ತಲ್ಲ. ನನಗೆ ಯಾವ ತೊಂದ್ರೆ? ನೀವು ಅಂದ್ರೆ ಕೋಟ್ಯಾಧೀಶ್ವರನ್ ಮಗ. ಚಿಟ್ಕೆ ಹೊಡೆದ್ರೆ ಬೇಕಾದಂತ ತಂದ್ಕೊಡಕ್ಕೆ ಆಳು ಕಾಳುಗಳು ಕ್ಯೂ ನಿಂತಿರ್ತಾರೆ. ಅದನ್ನೆಲ್ಲ ಬಿಟ್ ಬಂದ್ ನಿಮ್ಗೆ ನನ್ನಿಂದಾನೇ ತೊಂದ್ರೆ. ಹುಚ್ಚಿ, ನಮಗಿಷ್ಟವಾದ ವಸ್ತುನ ಪಡಿಬೇಕಾದ್ರೆ ನಾವೆಷ್ಟೋ ತ್ಯಾಗ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ಇದೇನ್ ಮಹಾ? ನನ್ನ ಕಾರು ಬಂಗ್ಲೆ ಎಲ್ಲ ಇದ್ರು ನೀ ನನ್ನ ಹತ್ರ ಇರೋವಾಗ ಸಿಗೋ ತೃಪ್ತಿ ಬೇರೆಲ್ಲೂ ಸಿಗಲ್ಲ. ನೀನೆಲ್ಲ ನನ್ನಿಂದ ದೂರ ಆಗ್ಬಿಡ್ತೀವ ಅಂತ ನಾನು ಅವರೆಲ್ಲರಿಂದ ದೂರ ಆದೆ. ರತಿ, ನಮ್ಮಿಬ್ರನ್ನ ದೂರ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ಸರ್, ಸ್ವಲ್ಪ ಅರ್ಜೆಂಟು, ಬೇಗ ಕ್ಯಾಶ್ ಕೊಡಿ. ಚೆಕ್ ಇನ್ನೂ ಬಂದಿಲ್ಲ, ಬಂದ ತಕ್ಷಣ ಕರಿತೀನಿ. ಮುಖೇಶ, ಕ್ಯಾಶ್ ತಗೊಂಡಿದ ತಕ್ಷಣ ಅಂಗಡಿಗೆ ಹೋಗಿ ಮದುವೆ ಬೇಕಾದ ಬಟ್ಟೆ ಬರೆ ಒಡೆಯೋ ವಸ್ತು ಎಲ್ಲ ತಗೊಂಡ್ಬಿಡೋಣ. ಏನಂತ್ಯ? ಸರ್, ಚೆಕ್ ಬಂದಾಯ್ತು, ಕೊಡಿ ತಗೊಳ್ಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಮದುವೆ ಗಂಡಿಗೆ ಉಂಗ್ರ, ಹಾಗೆ ಹೆಣ್ಣಿಗೆ ನೆಕ್ಲೆಸ್, ಓಲೆ, ಮೂಗ್ಬಟ್ಟು, ತಾಳಿ, ಕಾಲುಂಗ್ರ ಇದ್ರೆ ತೋರಿಸಿ ಸರ್. ತೋರಿಸಿ. ತೋರಿಸ್ತೀನಿ. ಮುಖೇಶ, ಈ ದಾರೆ ಚೆನ್ನಾಗಿರತ್ತಲ್ವಾ? ಚೆನ್ನಾಗಿರುತ್ತೆ. ಗಂಡಿಗೆ ಇದೆ, ತೋರಿಸ್ತೀನಿ. ಮುಖೇಶ, ರಾಜ ಅವ್ರ ಅಪ್ಪನೇ ಆಗಿದ್ದಿದ್ರೆ ಇಂಪೋರ್ಟೆಡ್ ಕಾರ್ ಅಲ್ಲಿ ಕೂರಿಸಿ ಬ್ಯಾಂಡ್ ತರಿಸಿ ಗ್ರ್ಯಾಂಡ್ ಆಗಿ ರಾಜನ ಮದುವೆ ಮಾಡ್ತಿದ್ರು. ಆದ್ರೆ ಈಗ ನಾವೇ ಅವನಿಗೆ ಅಪ್ಪ, ಅಮ್ಮ, ನೆಂಟ್ರು, ಇಷ್ಟ್ರು ಎಲ್ಲ ಆಗಿ ಜೋಡಿ ಕುದುರೆ ಸಾರುಟಲ್ಲಿ ಕೂರಿಸಿ ಅವ್ರಿಗಿನ್ನ ಏನು ಕಮ್ಮಿ ಇಲ್ಲ ಅನ್ನಂಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡೋಣ. ಏನಂತ್ಯ? ಏನ್ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲ, ರಾಜುನು ರತಿನು ಸಾರುಟಲ್ಲಿ ಕೂರಿಸ್ಕೊಂಡು ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಹೂವಿನ ಮುಂಚೆ ಕಳಿಸ್ದಾಗೆ ಕನಸು ಕಾಣ್ತಾ ಇದ್ದೆ. ಆಮೇಲೆ ಮಿಕ್ಕಿದ್ ಅವ್ರು ನೋಡ್ಕೋತಾರೆ. ನಾವ್ ಇಲ್ಲಿ ಹೀಗೆ ಮಾತಾಡ್ತಾ ಕೂತಿದ್ರೆ ಅವ್ರಲ್ಲಿ ಹೊಟ್ಟೆ ಊಟ ಅಲ್ಲದೆ ಸಾಯ್ತಾರೆ. ನಡಿ ಹೋಣ.